ಸೆಷನ್ಸ್ ಕೋರ್ಟ್ನಲ್ಲಿ ಕೊಲೆ ಕೇಸಿನ 17 ಆರೋಪಿಗಳು 64ನೇ ಕೋರ್ಟ್ ಹಾಲ್ನಲ್ಲಿ ನಡೀತಾ ಇರೋ ವಿಚಾರಣೆ ನಡೆಯೋ ಕೋರ್ಟ್ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದಾರೆ. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಕೇಸಿನ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆ ನಡೆಯುವಂತಹ ಕೋರ್ಟಿನ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದಾರೆ. ಕೊಲೆ ಕೇಸಿನ 17 ಆರೋಪಿಗಳು ಹಾಜರಿದ್ದಾರೆ. ವಿಚಾರಣೆ ನಡೆಯೋ ಕೋರ್ಟ್ ಹಾಲ್ನಲ್ಲಿ ವಕೀಲರಿಂದ ತುಂಬಿ ಹೋಗಿದೆ. ಡಿ ಗ್ಯಾಂಗ್ ಕೇಸಿನ ವಿಚಾರಣೆ ಆರಂಭ. ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಹಾಜರಿದ್ದಾರೆ. 17 ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಮಾಡಲಿದೆ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅನ್ನ ಕರ್ಕೊಂಡು ಬಂದಂತಹ ದೃಶ್ಯ ಇದು. ಇದೇ ವ್ಯಾನ್ನಲ್ಲಿ ದರ್ಶನ್ ಅನ್ನ ಕರ್ಕೊಂಡು ಬಂದ್ರು. ಕೋರ್ಟ್ ಹಾಲಿನ ಮುಂಭಾಗದಲ್ಲಿ ದರ್ಶನ್ ಇಳಿತಾ ಇದ್ದಂತಹ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟು ಕೋರ್ಟ್ ಹಾಲಿಗೆ ತಲುಪಿದ ಕ್ಷಣದ ವಿಡಿಯೋ ಇದು. ಪ್ರಕರಣದ A1 ಆರೋಪಿ, A2 ಆರೋಪಿ, ಒಟ್ಟು 7 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಿತ್ತು. ಪ್ರತ್ಯೇಕವಾದ ವಾಹನದಲ್ಲಿ ಕರ್ಕೊಂಡು ಬಂದ್ರು ಪವಿತ್ರ ಗೌಡ ಮತ್ತು ದರ್ಶನ್. ಮಹಿಳಾ ಪೊಲೀಸರ ಭದ್ರತೆಯಲ್ಲಿ ಪವಿತ್ರ ಗೌಡ ಬೇರೆ ವಾಹನದಲ್ಲಿ ಕೋರ್ಟ್ ತಲುಪಿದ್ರೆ, ದರ್ಶನ್ ಮತ್ತು ಇನ್ನುಳಿದ ಆರೋಪಿಗಳು ಮತ್ತೊಂದು ವ್ಯಾನ್ನಲ್ಲಿ ಕೋರ್ಟ್ ತಲುಪಿದ್ರು. ಒಟ್ಟಿನಲ್ಲಿ ಪ್ರಕರಣದ 17 ಆರೋಪಿಗಳು ಕೋರ್ಟಿಗೆ ಹಾಜರಾಗಿದ್ದಾರೆ. ಇವತ್ತು ದೋಷಾರೋಪ ನಿಗದಿ ಮಾಡುತ್ತೆ ಕೋರ್ಟ್. ನಿರ್ಣಾಯಕ ದಿನವಾಗತ್ತೆ ಪ್ರಕರಣದ ಆರೋಪಿಗಳಿಗೆ. ಇವತ್ತು ಚಾರ್ಜ್ ಫ್ರೇಮ್ ಆದ್ರೆ ಇವತ್ತಿನಿಂದ ಪ್ರತಿದಿನ ವಿಚಾರಣೆ ನಡೆಯುತ್ತೆ. ಮುಂದಿನ 1 ವರ್ಷದ ಒಳಗಡೆ ವಿಚಾರಣೆ ಮುಗಿಯಲಿದೆ. ವಿಚಾರಣೆ ನಡೆಸಲಾಗದಷ್ಟ ಮಟ್ಟಿಗೆ ಕೋರ್ಟ್ ಹಾಲ್ನಲ್ಲಿ ವಕೀಲರು ಸೇರಿದ್ದಾರೆ. ವಿಚಾರಣೆಯನ್ನ ನಡೆಸೋದಕ್ಕೆ ಆಗದ ಮಟ್ಟಿಗೆ ವಕೀಲರು ತುಂಬಿದ್ದಾರೆ. ಆರೋಪಿಗಳನ್ನ ಒಳಗಡೆ ಕರ್ಕೊಂಡು ಬರೋದಕ್ಕೂ ಕಷ್ಟ ಆಯ್ತು. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ವಕೀಲರು. 64ನೇ ಕೋರ್ಟ್ ಹಾಲ್ನಲ್ಲಿ ವಕೀಲರಿಂದಲೇ ತುಂಬ ಹೋಗಿದೆ. ಇನ್ ಕ್ಯಾಮ್ರಾ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾದ ಸೆಷನ್ಸ್ ಕೋರ್ಟಿನ ಜಡ್ಜ್. ಇದು ಹೊರಗಡೆಯ ದೃಶ್ಯ. ಇದು ಪರಪ್ಪನ ಅಗ್ರಹಾರದಿಂದ ಆರೋಪಿಗಳನ್ನ ಕರ್ಕೊಂಡು ಬಂದು ಕೋರ್ಟಿನ ಆವರಣದಲ್ಲಿ ಗಾಡಿ ನಿಂತಾಗ ಅಲ್ಲಿಂದ ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಆದ್ರೆ ಕೋರ್ಟಿನ ಹಾಲಿನ ಒಳಗಿನ ದೃಶ್ಯ ಬೇರೆಯದೇ ಇದೆ. ವಕೀಲರಿಂದ ತುಂಬಿ ಹೋಗಿದೆ ಕೋರ್ಟ್. ಹೈ ಪ್ರೊಫೈಲ್ ಪ್ರಕರಣ ಇದು. ಕನ್ನಡದ ಖ್ಯಾತ ನಟ ಈ ಪ್ರಕರಣದಲ್ಲಿ ಆರೋಪಿ. ಈ ಪ್ರಕರಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅನ್ನೋದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲಿ ಸದ್ದು ಮಾಡಿದಂತ ಪ್ರಕರಣ ಇದು. ಆರೋಪಿಗಳು ಬರೋದಕ್ಕೆ ಜಾಗ ಬಿಡದಿದ್ದಲ್ಲಿ ವಿಚಾರಣೆ ಮುಂದೂಡಬೇಕಾಗತ್ತೆ. 64ನೇ ಸೆಷನ್ಸ್ ಕೋರ್ಟ್ನ ಜಡ್ಜ್ ಕಿಕ್ಕಿರಿದು ತುಂಬಿದ ವಕೀಲರಿಗೆ ಎಚ್ಚರಿಕೆ ಕೊಡ್ತಾರೆ. ವಿಚಾರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದ ಮಟ್ಟಿಗೆ ವಕೀಲರು ತುಂಬಿಕೊಂಡಿದ್ರು. ಆರೋಪಿಗಳು ಒಳಗಡೆ ಬರೋದಕ್ಕೆ ಜಾಗ ಬಿಟ್ಟಿಲ್ಲ ಅಂದ್ರೆ ವಿಚಾರಣೆ ಮುಂದೂಡಬೇಕಾಗತ್ತೆ ಅಂತ ಜಡ್ಜ್ ಹೇಳ್ತಾರೆ. ವಿಚಾರಣೆ ಮಾಡೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ ವಕೀಲರಿಂದ ಕೋರ್ಟಿನ ಹಾಲ್ ತುಂಬಿ ಹೋಗಿತ್ತು. ವಕೀಲರಿಗೆ ಜಡ್ಜ್ ಎಚ್ಚರಿಕೆ ಕೊಡ್ತಾರೆ. ಆರೋಪಿಗಳು ಒಳಗಡೆ ಬರೋದಕ್ಕೂ ಜಾಗ ಬಿಟ್ಟಿಲ್ಲ ಅಂತ ಅಂದ್ರೆ ವಿಚಾರಣೆ ಮುಂದೂಡಬೇಕಾಗತ್ತೆ ಅಂತ. ಆರೋಪಿಗಳು ಒಳಗಡೆ ಬರೋದಕ್ಕೆ ಜಾಗ ಬಿಡದಿದ್ದಲ್ಲಿ ವಿಚಾರಣೆ ಮುಂದೂಡಬೇಕಾಗತ್ತೆ ಅಂತ ಜಡ್ಜ್ ಹೇಳ್ತಾರೆ. ವಕೀಲರಿಗೆ ಎಚ್ಚರಿಕೆ ಕೊಡ್ತಾರೆ. ಪ್ರಕರಣದ 17 ಆರೋಪಿಗಳು ಕೋರ್ಟಿಗೆ ಹಾಜರಾಗಿದ್ದಾರೆ. ಆದ್ರೆ ಕೋರ್ಟ್ ಹಾಲ್ನಲ್ಲಿ ವಕೀಲರೇ ತುಂಬಿ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಪಿಗಳು ಒಳಗಡೆ ಬರೋದಕ್ಕೂ ಜಾಗ ಇರಲಿ, ವಿಚಾರಣೆ ನಡೆಸೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ ವಕೀಲರಿಂದ ಕೋರ್ಟ್ ಹಾಲ್ ತುಂಬ ಹೋಗಿತ್ತು. ಇವತ್ತು ಬಹಳ ಮೇಜರ್ ಡೇ.
ಪ್ರಕರಣ ನಡೆದು 1 ವರ್ಷ ಕಳೆದು ಹೋಗಿದೆ. ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತು ಅನ್ನೋದು ಗೊತ್ತೇ ಇದೆ. ಆದ್ರೆ ಇವತ್ತಿನಿಂದ ಶುರುವಾಗತ್ತಲ್ಲ, ಇದು ಬೇರೆಯದ್ದೇ ಒಂದು ಮಜಲಿತ್ತು. ಇವತ್ತು ನಿರ್ಣಾಯಕ ದಿನ ಆಗತ್ತೆ. ಪ್ರಕರಣದ 17 ಆರೋಪಿಗಳಿಗೆ ಚಾರ್ಜ್ ಫ್ರೇಮ್ ಆಗತ್ತೆ. ಹೊರಗಡೆ ಇರುವಂತಹ ಜನಕ್ಕೂ ಕುತೂಹಲ, ವಕೀಲರಿಗೂ ಕೂಡ ಕುತೂಹಲ. ಏನಾಗತ್ತೆ, ಏನು, ಯಾವ್ಯಾವ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ವಕೀಲರು ಕಿಕ್ಕಿರಿದು ತುಂಬಿದ್ರು ಕೋರ್ಟ್ ಹಾಲ್ನಲ್ಲಿ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇದ್ದಾರೆ ಕಿರಣ್ ಸಂಪರ್ಕದಲ್ಲಿ. ಕಿರಣ್, ಕೋರ್ಟಿನ ಹೊರಗಿನ ದೃಶ್ಯ ನಾವು ಒಂದ್ ಕಡೆ ನೋಡ್ತಾ ಇದ್ವಿ, ಪ್ರಕರಣದ ಆರೋಪಿಗಳು ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ. ಆದ್ರೆ ಕೋರ್ಟ್ ಹಾಲ್ನ ಒಳಗಡೆ ಸಿಚುವೇಶನ್ ಬೇರೆನೇ ಇದೆ. ಕೋರ್ಟ್ ಹಾಲಿನ ಒಳಗಡೆ ವಕೀಲರಿಂದ ತುಂಬ ಹೋಗಿದೆ. ಏನಾಯ್ತು? ಯಾಕಂದ್ರೆ ಜಡ್ಜ್ ಏನೋ ವಾರ್ನ್ ಮಾಡಿದ್ರಂತೆ, ಎಚ್ಚರಿಕೆ ಕೊಟ್ರು, ಒಳಗಡೆ ಬರೋದಕ್ಕೂ ಬಿಟ್ಟಿಲ್ಲ, ಅಂದ್ರೆ ವಿಚಾರಣೆಯನ್ನೇ ಮುಂದೂಡಬೇಕಾಗತ್ತೆ ಅಂತ. ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸುಮಾರು 17 ಆರೋಪಿಗಳು ಈಗ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಪರಪ್ಪನಗರದಿಂದ ಕರೆತಂದ ನಂತರ ನೇರವಾಗಿ ಅವರನ್ನ 64ನೇ CCH ಇನ್ಚಾರ್ಜ್ ಕೋರ್ಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಕಷ್ಟು ಜನ ವಕೀಲರು ಕಿಕ್ಕಿರಿದು ತುಂಬಿರ್ತಕ್ಕಂಥದ್ದು. ಇಡೀ ಆವರಣ ಏನಿದೆ, ವಕೀಲರ ಕೊಠಡಿ ಏನಿದೆ ಅಲ್ಲಿ ಸಹ ಸಂಪೂರ್ಣ ಆವರಣ ತುಂಬಿದೆ. ಮತ್ತೆ ಜಡ್ಜ್ ವಿಚಾರಣೆ ನಡೆಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅನಗತ್ಯವಾಗಿ ಎಲ್ಲಾ ವಕೀಲರು ತುಂಬಿ ಹೋಗಿದ್ದಾರೆ. ಜಡ್ಜ್ 2:45ಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆ ಬರೋದಕ್ಕೆ ಸಹ ಆರೋಪಿಗಳನ್ನ ಪೊಲೀಸರು ಒಳಗಡೆ ಕರ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಆಗ ಜಡ್ಜು ಗರಂ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಆ ಆರೋಪಿಗಳ ಪರ ವಕೀಲರು ಮತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರನ್ನ ಬಿಟ್ಟು ಇತರರು ಹೊರಗಡೆ ಹೋಗುವಂತೆ ಸಹ ಹೇಳ್ತಾರೆ. ಆದ್ರೆ ಯಾರೂ ಸಹ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಒಂದ್ ಕಡೆ ಜಡ್ಜು ಗರಂ ಆಗ್ತಾರೆ. ನಂತರ ಪೊಲೀಸರಿಗೆ ಹೇಳ್ತಾರೆ. ACP ಶಿವಾನಂದ್ ಚಲವಾದಿ ಕೂಡ ಅಲ್ಲೇ ಇರ್ತಾರೆ. ಅವ್ರಿಗೂ ಸಹ ವಕೀಲರನ್ನ ಹೊರಗಡೆ ಕಳಿಸುವಂತೆ ಸಹ ಜಡ್ಜು ಸೂಚನೆ ಕೊಡ್ತಾರೆ. ಆದ್ರೂ ಸಹ ಹೊರಗಡೆ ಹೋಗೋದಿಲ್ಲ. ನಂತರ ಜಡ್ಜ್ ಕೂಡ ವಕೀಲರಿಗೆ ಮನವಿ ಮಾಡಿರ್ತಕ್ಕಂಥದ್ದು 17 ಆರೋಪಿಗಳಿದ್ದಾರೆ, 20 ಮಂದಿ ಆದ್ರೂ ಸಹ ಹೊರಗಡೆ ಹೋಗಿ ಹೊರಗಡೆ ಇರ್ತಕ್ಕಂಥ ಆರೋಪಿಗಳನ್ನ ಕಟ್ಕಟ್ಟೆಯಲ್ಲಿ ಪೊಲೀಸರು ಕರೆತಂದು ನಿಲ್ಸೋದಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತೇಳಿ ಜಡ್ಜೇ ಸಹ ಮನವಿ ಮಾಡ್ತಾರೆ. ಆದ್ರೂ ಸಹ ಯಾವುದಕ್ಕೂ ಸಹ ಕೇರ್ ಮಾಡೋದಿಲ್ಲ. ಹೀಗಾಗಿ ಸ್ವಲ್ಪ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾರೆ. ಕೇವಲ ಆರೋಪಿಗಳು ಪರ ವಕೀಲರು, ಆರೋಪಿಗಳು ಮತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಮಾತ್ರ ಇರಬೇಕು ಅಂತ ಹೇಳಿ ಈಗ ಸೂಚನೆ ಕೊಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಕಿಕ್ಕಿರಿದು ವಕೀಲರ ತುಂಬಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ನೋಡೋದಕ್ಕೆ ಒಂದ್ ಕಡೆ ಜನ ಜಮಾಯಿಸ್ತಾ ಇದ್ರು. ಹೊರಗಡೆ ಅವ್ರ ಅಭಿಮಾನಿಗಳು ಬಂದ್ರು, ಡಿ ಬಾಸ್ ಅಂತ ಕೂಕೊಂಬಂದ್ರು, ಬೈಕಲ್ಲಿ ಫಾಲೋ ಮಾಡ್ತಾ ಇದ್ರು. ವಿಚಾರಣೆ ಒಳಗಡೆ ಹೋದ ನಂತರ ಅಲ್ಲೂ ಸಹ ಸಾಕಷ್ಟು ಜನ ದರ್ಶನನ್ನ ನೋಡೋದಕ್ಕೆ ಬಂದಿದ್ದಾರೆ ವಕೀಲರು, ಮತ್ತೆ ವಿಚಾರಣೆಯನ್ನ ಗಮನಿಸೋದಕ್ಕೆ ಬಂದಿರ್ತಾರೆ. ಜೂನಿಯರ್ ವಕೀಲರು ಏನಿರ್ತಾರೆ ಅವರು ಸಾಕಷ್ಟು ಕಲಿಯಬೇಕಿದೆ. ಇಂಥ ಮೇನ್ ಪ್ರಕರಣ, ಗಂಭೀರವಾದ ಪ್ರಕರಣ, ಸೆಲೆಬ್ರಿಟಿ ಇರ್ತಕ್ಕಂಥ ಪ್ರಕರಣದಲ್ಲಿ ವಕೀಲರು ಸಾಕಷ್ಟು ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಏನಾಗುತ್ತೆ, ಯಾವ ರೀತಿ ಚಾರ್ಜಸ್ ಫ್ರೇಮ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕಲೆ ಹಾಕ್ಬೇಕಿರುತ್ತೆ, ಮತ್ತೆ ತಿಳ್ಕೊಳ್ಬೇಕಿರುತ್ತೆ. ಹೀಗಾಗಿ ಇಡೀ ಆವರಣ ಏನಿದೆ, ಜಡ್ಜ್ನ ಚೇಂಬರ್ ಅಲ್ಲಿ ಇರ್ತಕ್ಕಂಥ ವಿಚಾರಣೆ ನಡೆತಕ್ಕಂಥ ಕೋರ್ಟ್ ಕೊಠಡಿ ಏನಿದೆ ಇಡೀ ವಕೀಲರಿಂದ ತುಂಬಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಕಾಲ ವಿಚಾರಣೆಯನ್ನ ಮುಂದೂಡಿ ಮತ್ತೆ ನಾನು ವಿಚಾರಣೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ಜಡ್ಜ್ ಹೇಳಿರ್ತಕ್ಕಂಥದ್ದು. ಮತ್ತೆ ಈಗ ಬೇರೆ ಪ್ರಕರಣದ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥ 17 ಆರೋಪಿಗಳೇನಿದ್ದಾರೆ, ದರ್ಶನ್, ಪವಿತ್ರ ಗೌಡ, ಪ್ರದೋಷು, ನಂದೀಶು, ನಿಖಿಲ್ ನಾಯಕ್, ಕೇಶವ ಮೂರ್ತಿ ಸೇರಿದಂತೆ 17 ಆರೋಪಿಗಳು ಸಹ ಇವತ್ತು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಈ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ಪರಪ್ಪನಗರ ಜೈಲಿಂದ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ವಾಯ್ಸ್ ಕೇಳಿಸೋದಿಲ್ಲ. ಮತ್ತೆ ಇಬ್ರು ಆರೋಪಿಗಳೇನಿದ್ರೆ A16 ಮತ್ತೆ A17, ನಿಖಿಲ್ ನಾಯಕ್ ಮತ್ತೆ ಕೇಶವ ಮೂರ್ತಿ ಏನಿದ್ದಾರೆ ಅವರಿಬ್ರು ಸಹ ಗೈರಾಜರಾಗಿರ್ತಾರೆ. ಹೀಗಾಗಿ ಅವ್ರ ಮೇಲೆ NBW ಇಶ್ಯೂ ಮಾಡ್ತೀವಿ. ಮತ್ತೆ 3ನೇ ತಾರೀಕು ನಿಗದಿಪಡಿಸಿದಂತೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು, ನಾವು ಚಾರ್ಜಸ್ ಫ್ರೇಮ್ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿರ್ತಾರೆ. ಹೀಗಾಗಿ 57ನೇ CCH ನ್ಯಾಯಾಲಯದ ನ್ಯಾಯಾಧೀಶರು ರಜೆ ಇರೋ ಹಿನ್ನೆಲೆಯಲ್ಲಿ ಇನ್ಚಾರ್ಜ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ 64ನೇ ಸೆಷನ್ ನ್ಯಾಯಾಧೀಶರು ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಚಾರ್ಜಸ್ ಫ್ರೇಮ್ ಆಗಬೇಕಿತ್ತು. ವಕೀಲರು ಕಿಕ್ಕಿರಿದು ತುಂಬಿರೋದ್ರಿಂದ ವಿಚಾರಣೆ ನಡೆಸೋದಕ್ಕೂ ಸಹ
ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬೇರೆ ಪ್ರಕರಣವನ್ನ ನಾವು ವಿಚಾರಣೆ ನಡೆಸಿ ನಂತರ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಾನು ಮಾಡ್ತೀನಿ ಅನ್ನೋ ಮಾತುಗಳನ್ನ ಜಡ್ಜ್ ಹೇಳ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.